ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 5/2/2010. 5/2/2010. ಸಮಯ ತಿಳಿಸಿ. ಬೆಳಗ್ಗೆ 7:02 ಮೇಡಮ್. 7:02. ಹುಟ್ಟಿದೆಲ್ಲಿ? ಶಾಂತಿಗ್ರಾಮ ಮೇಡಮ್. ಶಾಂತಿಗ್ರಾಮ. ಹಾಂ. ಯಾವ ಡಿಸ್ಟಿಕ್ ಬರುತ್ತೆ? ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ. ಓಕೆ, ಮಾತನಾಡಿ. ದಿನೇಶ್ ಗುರೂಜಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಅವ್ರ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಶಾಂತಿಗ್ರಾಮ. ಓಕೆ. ಹಾಸನ. 5 ಫೆಬ್ರವರಿ 2010. 15 ವರ್ಷ ಆಗಿದೆ ಮಗುಗೆ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು. 2022ವರೆಗೂ ರಾಹುದಶೆ ಇತ್ತು. ರಾಹುದಶೆ ಮತ್ತು ಈಗ ಬರ್ತಕ್ಕಂಥ ಗುರುದಶೆ ಎರಡೂ ನೋಡೋಣ. ನಾವಿಲ್ಲಿ ಹೆಲ್ತ್ ಅಂತ ಹಾಕ್ತೀವಿ. ಇಲ್ಲಿ ನೋಡಿ ಯಾವ ಥರ ಸೀಕ್ರೆಟ್ ಕಂಡುಹಿಡಿಬೋದು ಅಂತ ಹೇಳ್ತೀನಿ. ಇಲ್ಲಿ ನಾವು ಗುರುದಶದಲ್ಲಿ ಹೆಲ್ತ್ ಹಾಕ್ತೀವಿ. ಹೆಲ್ತ್ ಹಾಕಿದಾಗ ಇಲ್ಲಿ 12ನೇ ಮನೆ ಅಂತ ಮೈದಲ್ಲಿ ಬರುತ್ತೆ. ಸೊ ದಿಸ್ ಶೋಸ್ ದೆರ್ ಇಸ್ ಎ ಪ್ರಾಬ್ಲಮ್ ಇನ್ ದಶಾ. ಇದು ಯಾವ ಗ್ರಹ ಅಂತ ನಾವು ಕಂಡುಹಿಡ್ಕೋಬೇಕು ಅಂದರೆ ಅಲ್ಲಿ ಹುಡುಕಬೇಕು. ಆ ಗ್ರಹನ ನಾವು ಹುಡುಕಬೇಕಾಗತ್ತೆ. ಯಾವುದದು? 12/1/6 ರಾಹುನೇ. ಸೊ ಗುರುದಶದಲ್ಲಿ ರಾಹುನೇ. ಸೊ ನಿಮ್ಮ ಅನಾರೋಗ್ಯದ ಕಾರಣ ರಾಹುದಶೆಯಿಂದನೇ ಪ್ರಾರಂಭವಾಗಿದೆ. ಏನು ಗುರುದಶದಲ್ಲಿ ಹೊಸದಾಗೇನು ಬಂದಿಲ್ಲ. ಅವಾಗಿಂದನೇ ಸ್ವಲ್ಪ ಸಮಸ್ಯೆ ಇದೆ. ಅವಾಗವಾಗ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಕಾಂಬಿನೇಷನ್ ಎಲ್ಲನೂ ಇದೆ. ಇದಕ್ಕೆ ರಾಹುಗೆ ಫಸ್ಟ್ ಅಡ್ರೆಸ್ ಮಾಡಬೇಕು ಅಂತಂದರೆ 2 ವಿಚಾರ. ಮೊದಲನೇದು, ಪ್ರತಿ ಶನಿವಾರ ಬೆಳ್ಳುಳ್ಳಿಯನ್ನು ನಿವಾಳಿಸಿ, ನಿಮ್ಮ ಮಗುಗೆ ನಿವಾಳಿಸಿ ದಾನ ಮಾಡ್ತಾನೇ ಬರ್ತಾಯಿದ್ರೆ, ಒಂದು 6 ತಿಂಗಳು ದಾನ ಮಾಡಿದ್ರೆ ಒಂದು 20% ಸ್ವಲ್ಪ ನಿಮಗೆ ಬದಲಾವಣೆ ಕಂಡುಕೊಳ್ಬೋದು. ಸಖತ್ತು ಕೆಮ್ಮು ಗುರುಜಿ. ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು ಹೇಳ್ತೀನಿ, ಅದು ಗೊತ್ತಿದೆ. ಅದು ನೀವು ಹಾಸ್ಪಿಟ್ಲಿಗೆ ಹೋಗ್ತಾ 12ನೇ ಮನೆ ಅಂದರೆ ಹಾಸ್ಪಿಟ್ಲ್ ಅದು ನಂಗೆ ಗೊತ್ತಿದೆ. ಅದು ನೀವು ಎಲ್ಲೋದ್ರೆ ಅಲ್ಲಿ ಏನೂ ಇಲ್ಲ ಅಂತಾರೆ. ಇಲ್ಲೋದ್ರೆ ಅದು ಇಮ್ಯುನಿಟಿ ಕಮ್ಮಿ. ಡಾಕ್ಟ್ರುಗಳಿಗೆ ನೀವು ಎಲ್ಲ ಥರದ್ದು ತೋರಿಸಿರ್ತೀರಿ. ಆಯುರ್ವೇದ ಆಯಿತು, ಹೋಮಿಯೋಪತಿ ಆಯಿತು, ತಿರುಪತಿ ಆಯಿತು, ಕೊನೆಗೆ ಇಲ್ಲಿ ಈ ಪತಿಗೆ ಬಂದಿದ್ದೀರಾ. 12ನೇ ಮನೆನ ನಾವು ಮಾಡಬೇಕು ಅಂದರೆ ಶನಿವಾರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅವನಿಗೆ ಕಳಿಸಿ ಒಂದು 3 ಜನ ಬಡವರಿಗೆ ಹಣ್ಣು ಅಥವಾ ಬ್ರೆಡ್ ಕೊಡ್ತಕ್ಕಂಥದ್ದು ಶನಿವಾರವೇ 12 ಗಂಟೆಗೆ ಮಾಡಬೇಕು. ಇವರು ಜ್ಯೋತಿಷ್ಯ ಕಲಿತ್ರೆ ಅನಾರೋಗ್ಯದಿಂದ ಬಳಲ್ತಾ ಇರೋರು ಆರೋಗ್ಯವಂತರಾಗ್ತಾರೆ. ಜ್ಯೋತಿಷ್ಯ ಕಲಿತ್ರೆ ಇದು ಶಾಸ್ತ್ರದಲ್ಲಿ ಬರೆದಿದೆ. ವೆನ್ ಯು ಲರ್ನ್ ಅಸ್ಟ್ರಾಲಜಿ, ದಿ ಪ್ಲಾನೆಟರಿ ಪೊಸಿಷನ್ ಬಿಕಮ್ಸ್ ಲಿಟಲ್ ಬಿಟ್ ವೀಕ್, ಬ್ಯಾಡ್ ಪ್ಲಾನೆಟ್ಸ್. ಯಾಕೆ ಅಂದರೆ ಇವತ್ತು ನಾನು ಒಂದು ಸರ್ಕಾರದ ವಿರುದ್ಧ ಇದ್ದೀನಿ. ಸರ್ಕಾರದ ವಿರುದ್ಧ ಇದ್ದಾಗ ನನಗೆ ಏನು ಬೇಕಾದ್ರೂ ಕೇಸ್ ಹಾಕ್ತಾರೆ, ನನ್ನ ಮೇಲೆ ಕೋಪದಲ್ಲಿರುತ್ತೆ. ನಾನು ಅದೇ ಸರ್ಕಾರ ಸೇರ್ಕೊಂಡ್ಬಿಟ್ರೆ ಅಲ್ವಾ? ನಾನು BJP ವಿರುದ್ಧ ಅಥವಾ ಕಾಂಗ್ರೆಸ್ ವಿರುದ್ಧ ಅಂತ ಹೇಳ್ತೀನಿ. ಕಾಂಗ್ರೆಸ್ ಅವರು ಇವನು ವಿರುದ್ಧ ಇದ್ದಾನೆ ಅಂತ ಹೇಳಿ ಇವನಿಗೆ ಟಾರ್ಚರ್ ಕೊಡೋಣ, ಏನಾದ್ರು ಒಂದು ಸಣ್ಣ ಸಿಕ್ಕರೆ ದೊಡ್ಡದು ಮಾಡೋಣ. ನಿಮ್ಮ ನ್ಯೂಸ್ ಚಾನಲ್ಗೂ ಚೆನ್ನಾಗಿ ಗೊತ್ತಿರ್ತದೆ ಅದು. ಈಗ ನಾನು ಕಾಂಗ್ರೆಸ್ಸಲ್ಲೇ ನಾನು ವಕ್ತಾರ, ಕಾಂಗ್ರೆಸ್ಸಲ್ಲೇ ನಾನು ಇದು ಅಂದಿದ ತಕ್ಷಣ ಇವನು ನಮ್ಮ ಪಾರ್ಟಿ, ಇವನು ನಮ್ಮ ಪಕ್ಷದವನು, ಸ್ವಲ್ಪ ಇವ್ನು ನೋಡ್ರಪ್ಪ. ಇದೇ ರೀತಿ ಗ್ರಹಗಳು ಮಾಡೋದು. ಅದಕ್ಕೆ ಎಲ್ಲರಿಗೂ ಹೇಳೋದು, ಈ ವಾಹಿನಿ ಮುಖಾಂತರ, ಗ್ಯಾರಂಟಿ ನ್ಯೂಸ್ ಮುಖಾಂತರ ಹೇಳೋದು, ನಿಮಗೆ ಅದೃಷ್ಟ, ನೀವು ಗ್ರಹಗಳ ಪರ ಬನ್ನಿ. ಅನೇಕ ಅದೃಷ್ಟಗಳನ್ನ ತೊಗೊಳ್ತೀರಾ. ಏನೋ ಒಂದು ಆಗಿರ್ತವೆ ಲೈಫಲ್ಲಿ. ಒಂದು ದುಡ್ಡು ಹಾಕಿ ಕಳ್ಕೊಂಡಿರ್ತೀವಿ, ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಬಿದ್ದುಬಿಡ್ತೀವಿ, ಅಥವಾ ಯಾರಿಗೋ ದುಡ್ಡು ಕೊಟ್ಟು ಏನೋ ಮಾಡಿಬಿಟ್ಟಿರ್ತೀವಿ, ಒಂದು ಕೇಸ್ ಹಾಕ್ಸ್ಕೊಂಬಿಟ್ಟಿರ್ತೀವಿ ಅಥವಾ ಕೇಸ್ ಹಾಕ್ತೀವಿ. ಅದೆಲ್ಲದಿಂದ ಸ್ವಲ್ಪ ಆರಾಮಾಗಿ ಆಚೆ ಬರೋಕ್ಕೆ ಗ್ರಹಗಳು ಸಹಾಯ ಮಾಡ್ತವೆ. ಆ ಗ್ರಹಗಳು ಸಹಾಯ ಮಾಡ್ತಕ್ಕಂಥ ವಿಧಿವಿಧಾನಗಳು ಹೇಗೆ ಅಂತಂದರೆ, ಅವರನ್ನು ಅವಲಂಬಿಸಿದ್ದು. ಯಾರನ್ನು ಅವಲಂಬಿಸ್ತೀವೋ ಅವರು ನಿಮಗೆ ಸಾಂತ್ವನವನ್ನು ಡೆಫಿನೆಟ್ಲಿ ಕೊಡ್ತಾರೆ. ಮುಂದಿನ ಕರೆಗೋಣ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋದಕ್ಕೆ ಮುಂಚೆ ಒಂದು ವಿರಾಮ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಾಳೆಯೇ ಈ ಜ್ಯೋತಿಷ್ಯ ಶಾಲೆ ಆರಂಭ ಆಗ್ತಾ ಇದೆ. ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. ಮತ್ತು ಯಾವ ರೀತಿಯಾದಂತಹ ಕ್ಲಾಸಸ್ಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ಅದನ್ನ ನೋಡ್ತಾ ಹೋಗೋಣ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು,
ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.